ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಸಿನಿಮಾಗೆ ಎಂಟ್ರಿ ಕೊಟ್ಟ 6 ತಿಂಗಳಲ್ಲೇ ಆಕೆಯ ದುನಿಯಾ ಬದಲಾಯಿತಾ? ಪವಿತ್ರ ಗೌಡ ಮೊದಲು ನಟಿಸಿದ್ದು ಅಗಮ್ಯ ಸಿನಿಮಾದಲ್ಲಿ. ಪವಿತ್ರ ಗೌಡಗೆ ಸಿನಿಮಾ ಆಫರ್ ಕೊಟ್ಟಿದ್ದ ಉಮೇಶ್ ಗೌಡ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ನಿರ್ದೇಶಕ ಉಮೇಶ್ ಗೌಡ ಮಾತನಾಡಿದ್ದಾರೆ. 2013ರಲ್ಲಿ ಅಗಮ್ಯ ಸಿನಿಮಾ ರಿಲೀಸ್ ಮಾಡಿದ್ದೆವು. ಸಿನಿಮಾಗೆ ಸೆಲೆಕ್ಟ್ ಆದ ಕೆಲವೇ ತಿಂಗಳಿನಲ್ಲಿ ಪವಿತ್ರ ಬದಲಾಗಿದ್ರು. 6 ತಿಂಗಳ ನಂತರ ಇದ್ದಕ್ಕಿದ್ದ ಹಾಗೆ ಕಾರಿನಲ್ಲಿ ಶೂಟಿಂಗ್ ಬಂತು. ಅವಳಿಗೆ ಕಾರ್ ಹೇಗೆ ಬಂತು ಅಂತ ನಮಗೆ ಅಚ್ಚರಿಯಾಯಿತು. ನಂತರ JP ನಗರದಲ್ಲಿ ಪವಿತ್ರ ಗೌಡ ಮನೆ ಮಾಡಿದ್ರಂತೆ. JP ನಗರದಲ್ಲಿ ದರ್ಶನ್ ಮನೆ ಮಾಡಿಕೊಟ್ಟಿದ್ರಂತೆ. ಈಗ RR ನಗರದಲ್ಲಿ 3 ಅಂತಸ್ತಿನ ಸ್ವಂತ ಮನೆ ಇದೆ. ಇವತ್ತು ಪವಿತ್ರ ಬೆಳೆದಿದ್ದನ್ನ ನೋಡಿದ್ರೆ ನಿಜಕ್ಕೂ ಅಚ್ಚರಿ ಆಗುತ್ತೆ ಅಂತ ಹೇಳಿಕೆಯನ್ನ ಕೊಡ್ತಾರೆ ಉಮೇಶ್ ಗೌಡ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಂತಹ ನಿರ್ದೇಶಕ ಉಮೇಶ್ ಗೌಡ ಏನೆಲ್ಲ ಹೇಳಿದ್ರು ಕೇಳಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟಿ ಪವಿತ್ರ ಗೌಡ ಅವರು ಜೈಲು ಹಕ್ಕಿಯಾಗಿದ್ದಾರೆ. ಪವಿತ್ರ ಗೌಡಗೆ ಜೈಲಿನಲ್ಲಿ ಮುದ್ದೆ ಮೂರಿಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಆದರೆ ಈ ಪವಿತ್ರ ಗೌಡ ಯಾರು ಅಂತ ಕೇಳ್ತಾ ಹೋದರೆ ಎಲ್ಲರೂ ಹೇಳುವಂಥದ್ದು ದರ್ಶನ್ ಅವರ ಗೆಳತಿ ಅಂತ. ಯಾಕಂದರೆ ಪವಿತ್ರ ಗೌಡ ಹೆಚ್ಚು ಚಾಲ್ತಿಗೆ ಬಂದಿದ್ದು ದರ್ಶನ್ ಅವರ ಪರಿಚಯ ಆದ ನಂತರನೇ. ಆದರೆ ಅದಕ್ಕೂ ಮೊದಲು ಪವಿತ್ರ ಗೌಡ ಅವರು ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಹಲವಾರು ಕೆಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅವರ ಚಿತ್ರರಂಗಕ್ಕೆ ಪರಿಚಯಿಸಿದವರು ಕೂಡ ಇನ್ನೂ ಇದ್ದಾರೆ. ನಮ್ಮ ಜೊತೆಗೆ ಮಾತಾಡೋಕ್ಕೆ ಕೂಡ ರೆಡಿ ಇದ್ದಾರೆ. ಅವರೇ ವಿಶಾಲ್ ಸರ್ ಅವರು. ನಟನೆಯಲ್ಲಿ ಅಂತ ಏನು ಇರಲಿಲ್ಲ. ನಾವು ಫಸ್ಟು ರಿಜೆಕ್ಟ್ ಮಾಡಿದ್ದು ಅವ್ರನ್ನ ರಿಜೆಕ್ಟ್ ಮಾಡಿದ್ದು ಕೆಲವು ಕಾರಣಗಳಿಂದ ಅವಳನ್ನೇ ನಾವು ಫೈನಲಿ ನಾವು ಚೂಸ್ ಮಾಡಬೇಕಾಗತ್ತೆ. ಯಾಕೆಂದರೆ ಒಬ್ಬರು ಆರ್ಟಿಸ್ಟು ಕಡೆ ಟೈಮಲ್ಲಿ ಕೈ ಕೊಟ್ಬಿಡ್ತಾರೆ. ಅಂಥ ಟೈಮಲ್ಲಿ ನಾವು ಪವಿತ್ರನ ಸೆಲೆಕ್ಟ್ ಮಾಡ್ತೀವಿ. ಸೊ ಸೆಲೆಕ್ಟ್ ಮಾಡಾದಮೇಲೆ ನನಗೆ ಆ್ಯಕ್ಟಿಂಗಲ್ಲಿ ಅಷ್ಟೊಂದೇನು ಇಂಪ್ರೆಸ್ ಆಗಿರಲಿಲ್ಲ. ಶಿ ಇಸ್ ನಾಟ್ ಎ ಗುಡ್ ಆ್ಯಕ್ಟರ್ ಅಂತ ಗೊತ್ತಿತ್ತು. ಆ ಪವಿತ್ರನೇ ಬೇರೆ, ಅವತ್ತೊಂದು ದಿನ ನಾನು ನೋಡಿದ ಪವಿತ್ರನೇ ಬೇರೆ. ಬಟ್ ಈ ಘಟನೆ ಆದಮೇಲೆ ತುಂಬಾ ಶಾಕ್ ಆಯಿತು. ಈ ಥರ ಮಾಡ್ಕೊಂಡಿದ್ದು ಸರಿಯಲ್ಲ, ಇದು ತಪ್ಪು ಅಂತ ಅನಿಸ್ತು. ನಮ್ಮ ಸಿನಿಮಾ ರಿಲೀಸ್ ಆಗಿ 8 ತಿಂಗಳ ನಂತರ ನಮಗೆ ಅವಳು ಟೋಟಲಿ ನಾಟ್ ರೀಚಬಲ್ ಆಗೋದು. ಸೊ ಆಗ ನಮಗೆ ಮುಂಚೆನೇ ಒಂದು ರೂಮರ್ಸ್ ಬಂದಿತ್ತು. ಯಾಕೆಂದರೆ ಅವಳು ನಮ್ಮನ್ನು ಕಡೇ ಸತಿ ಮೀಟ್ ಮಾಡೋಕ್ಕೆ ಬಂದಿದ್ದು ಒಂದು ಮಿನಿ ಕೂಪರಲ್ಲಿ. ಸಾಕಷ್ಟು ಒಂದು 6 ತಿಂಗಳ ನಡುವೆ ಮಧ್ಯದಲ್ಲಿ, ಅಂದರೆ ನಮ್ಮ ಸಿನಿಮಾ ರಿಲೀಸ್ ಆಗ ಒಂದು 6 ತಿಂಗಳು 8 ತಿಂಗಳು ಅಷ್ಟರಲ್ಲಿ ಈ ಥರ ಒಂದು ಡ್ರಾಸ್ಟಿಕ್ ಚೇಂಜ್ ನೋಡ್ದು. ಮಿನಿ ಕೂಪರು, ಅದಾದಮೇಲೆ JP ನಗರದಲ್ಲಿ ಒಂದು ಮನೆ ಇದೆ ಅಂತಲೂ ಕೇಳ್ಪಟ್ಟು ಆ ಚೇಂಜ್ಗೆ ಏನು ಕಾರಣ ಅನ್ನೋದು ಎಕ್ಸಾಕ್ಟ್ಲಿ ಗೊತ್ತಿರಲಿಲ್ಲ. ಬಟ್ ಯಾವುದೋ ಒಂದು ಮುಖಾಂತರ ದರ್ಶನ್ ಅವ್ರ ಸಂಬಂಧ ಇದೆ ಅನ್ನೋದು ನಮ್ಗೆ ಮುಂಚೆ ಗೊತ್ತಾಗಿತ್ತು. ಆಮೇಲೆ ಮಾಧ್ಯಮದಲ್ಲೆಲ್ಲ ಬಂತು ಈ ಥರ ದರ್ಶನ್ದು ಅವ್ರದ್ದು ರಿಲೇಷನ್ಶಿಪ್ ಇದೆ ಅಂತ. ಅವಾಗ ನಮ್ಗೆ ಕನ್ಫರ್ಮೇಷನ್ ಸಿಕ್ತು. ಕಾಂಟ್ಯಾಕ್ಟ್ ಬರಲಿಲ್ಲ, ಬಟ್ ಮೀಡಿಯಾದಲ್ಲಿ ಯಾವಾಗ ಇವ್ರ ಬಗ್ಗೆ ಬಂತು, ಇವರಿಬ್ಬರ ಬಗ್ಗೆ ಸಂಬಂಧದ ಬಗ್ಗೆ ಬಂತು, ಅವಾಗಲೇ ನಮಗೂ ಕೂಡ ಗೊತ್ತಾಗಿತ್ತು. A2 ಆರೋಪಿಗೆ ಕಾರಣನೇ ಪವಿತ್ರ ಗೌಡ ಅಂತಂದರೆ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜನ್ನು ಆ ವ್ಯಕ್ತಿ ಕಳಿಸಿದ್ದಕ್ಕೆ, ರೇಣುಕಾಸ್ವಾಮಿಯನ್ನು ಕಳಿಸಿದ್ದಕ್ಕೇ ಪವಿತ್ರ ಗೌಡ ಆ ವಿಚಾರ ದರ್ಶನಿಗೆ ಗೊತ್ತಾಗಿ ಇಂಥ ಒಂದು ಘಟನೆ ಆಯಿತು ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ಸತ್ಯ. ಹಾಗಾಗಿ ದರ್ಶನ್ ಅವರು ಈ ಸ್ಥಿತಿಗೆ ನಿಮ್ಮ ಪ್ರಕಾರ ಪವಿತ್ರ ಗೌಡನೇ ಕಾರಣ ಆಯಿತು ಅಂತ ನೀವು ಅಂತ ಹೇಳ್ತೀರಾ, ಹೇಗೆ? ಇದು ಯಾರು ಕಾರಣ ಆದರೂ ಏನು ಅನ್ನೋದಲ್ಲ, ಆಗಿದ್ದು ದೊಡ್ಡ ತಪ್ಪಾಗಿದೆ ಸರ್. ಈಗ ಯಾರು ಏನೋ ಚಿಕ್ಕ ಮಕ್ಕಳಲ್ಲ ಅಲ್ವಾ, ಅವ್ರು ಏನೇನು ಮಾಡ್ತಿದ್ದಾರೆ ಅನ್ನೋದು ಎಲ್ಲರಿಗೂ ಅರಿವಿರುತ್ತೆ. ಸೊ ಇಲ್ಲಿ ಆ ಥರ ಕನ್ಸಿಡರ್ ಮಾಡಬೇಕು ಅಂದರೆ ಪವಿತ್ರ ಗೌಡ ಅವ್ರು ಮಾಡಿರೋದು ತಪ್ಪು ಅಂದರೆ ಪ್ರೂವ್ ಆಯಿತು ಅಂದರೆ, ಕಾನೂನು ರೀತಿಯಲ್ಲಿ ಇದು ಪ್ರೂವ್ ಆಯಿತು ಅಂದರೆ ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ಅವರೆಲ್ಲ ಮಾಡಿರೋದು ತಪ್ಪೆ, ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು. ಈ ರೀತಿ ಮಾಡುವಾಗ ಅವ್ರಿಗೂ ಗೊತ್ತಿರುತ್ತೆ ಇದು ನಾವು ಮಾಡಿದ್ರೆ ಇನ್ನು ಮುಂದೆ ನಾವು ಏನೇನು ಫೇಸ್ ಮಾಡ್ಬೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಅದು ಗೊತ್ತಿದ್ದು ಆ ಥರ ಮಾಡಿದಾಗ ಅದು ದೊಡ್ಡ ತಪ್ಪಾಗುತ್ತೆ. ಮಾಡಿದ್ದಾರೆ ಅನ್ಸುತ್ತೆ, ಯಾರು ಮಾಡಿದಾರೋ ಅವ್ರಿಗೆ. ನಾವು ನೋಡಿದಂಥ ಪವಿತ್ರ ಗೌಡ ಬೇರೆ, ಈಗ ಐಷಾರಾಮಿ ಜೀವನ ನಡೆಸಿರುವಂಥ ಪವಿತ್ರ ಗೌಡನೇ ಬೇರೆ ಅನ್ನೋ ಮಾತನ್ನು ವಿಶಾಲ್ ಅವರು ಹೇಳುವಂಥದ್ದು. ಕ್ಯಾಂಪರ್ಸನ್ ವಿನೋದ್ ಜೊತೆಗೆ ವಿಜಯ್ ಕಾರಕ್ಕಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.